ನನ್ನ ಸ್ವಾಮಿ ಕರಡಿಯಾದ್ರು. ನೀವು ಕರಡಿ ಆಗುವುದಕ್ಕೆ ನಾನೇ ಕಾರಣ. ನಿಮ್ಮ ಮಾತನ್ನು ನಾನು ಮೀರಿದೆ, ನನ್ನನ್ನು ಕ್ಷಮಿಸಿ. ತಪ್ಪು ಮಾಡಿದೆ. ನಾನು ದುಃಖ ಮಾಡಬಾರದೆ. ಹಸಿವೆಯಾಗ್ತಾ ಇದೆ. ಬನ್ನಿ, ಇಲ್ಲಿ ನೋಡಿ, ನಮ್ಮನೆ ನೋಡಿದ್ರ ಗೊತ್ತಾಗಲಿಲ್ಲ. ಇಲ್ಲಿ ನೋಡಿ, ಈಗ ಇದುವೇ ನಮ್ಮಯ ಜಗ, ಇದುವೇ ನಮ್ಮಯ ಮಂಚ. ಇದುವೇ ನಮ್ಮಯ ಜಗ, ಇದುವೇ ನಮ್ಮಯ ಮಂಚ, ಇದುವೇ ನಮ್ಮಯ ಮಂಚ. ಇದು ಬರೀ ಆಯ್ತೆನ್ನ ಪ್ರಾರಬ್ಧವೋ, ಇದು ಬರಿದಾಯ್ತೆನ್ನ ಪ್ರಾರಬ್ಧವೋ. ವಿಧಿಯನ್ನು ಗೈದೆಯೇ ಸದಾ ಇನ್ನೇನೆಂದು ಗೈದನೆ ಅದನಾಗಿನ್ನೇನೆಂದು ಬೆದರೇ ಬದಿಗೆ ಕೇಳ ಹಿಂದೆಂದಳೋ. ನಮ್ಮ ಮನೆಯಲ್ಲಿದೆ ಅಂತಲೂ ಗುರುತಿಸುವುದಕ್ಕೆ ನಿಮ್ಮಿಂದ ಸಾಧ್ಯ ಆಗದೆ ಹೋಯಿತು. ನೋಡಿದ್ರ, ಇದೆ ನಮ್ಮ ಮನೆ. ಇಲ್ಲಿ ನೋಡಿ, ಇದು ನಮ್ಮಯ ಮಂಚ. ಯಾವತ್ತು ಈ ಮಂಚದ ಮೇಲೆ ತಾವು ಮಲಗುವರು. ಈ ಹರಕು ಮನೆ, ಈ ಮುರುಕು ಮಂಚ, ಭಿಕ್ಷೆಯನ್ನು ತಂದು ಈ ಮನೆಯಲ್ಲಿ ನಾವು ಜೀವಿಸ್ತಾ ಇದ್ದವರು. ಈ ಮನೆ ನಮಗೆ ಸ್ವರ್ಗವಾಗಿತ್ತು. ಎಷ್ಟು ಸಂತೋಷವಾಗಿ, ಎಷ್ಟು ನೆಮ್ಮದಿಯಿಂದ ದಿನ ಕಳೆಯುತ್ತಾ ಇದ್ದೇವೆ. ಆದರೆ ಇವತ್ತಿನಿಂದ ಈ ಮನೆ ನಮಗೆ ನರಕವಾಯಿತು. ಮನೆ ನಮಗೆ ನರಕವಾಯಿತು. ಆ ದೇವರು ನಮಗೆ ಎಂತ ಶಿಕ್ಷೆಯನ್ನು ಕೊಟ್ಟ. ಯಾವ ಅಪರಾಧಕ್ಕೆ ಈ ರೀತಿಯಾದಂಥ ಶಿಕ್ಷೆಯನ್ನು ಆ ದೇವರು ನಮಗೆ ಕೊಡುತ್ತಾ ಇದ್ದಾನೆ. ನಾವೇನು ತಪ್ಪು ಮಾಡಿದ್ದೇವೆ? ಹಾಗಾದ್ರೆ ನನ್ನ ಈ ಕಷ್ಟಕ್ಕೆ ಕೊನೆಯಿಲ್ಲವೇ? ಯಾರಲ್ಲಿ ಕೇಳುವುದು, ಯಾರಲ್ಲಿ ಕೇಳುವುದು? ನೋಡಿ, ಈ ಪರಿಸರ ನೋಡಿದ, ಯಾವಾಗಲೂ ಸ್ನಾನಕ್ಕಾಗಿ ಆ ನದಿಗೆ ನೀವು ಹೋದಾಗ ಆ ನದಿ ನೀರು ಸ್ನಾನ ಮಾಡ್ತಾ ಇದ್ದವರು. ಸಂತೋಷಕ್ಕಾಗಿ ಆ ಬಂಡೆಯ ಮೇಲೆ ಕುಳಿತುಕೊಳ್ತಾ ಇದ್ದೀರಿ. ಇದೇ ವೃಕ್ಷದಡಿಯಲ್ಲಿ ಬಂದು ಕುಳಿತುಕೊಂಡು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದೀರಿ. ಎಲ್ಲ ನಮಗೀಗ ಮಸಲವಾಗಿ ಹೋಯಿತು. ಯಾರಲ್ಲಿ ಕೇಳು, ಹೇಗಿದನ್ನು ಅನುಭವಿಸುವುದು? ನಾನು ದುಃಖಿಸಬಾರದೆ. ನಮ್ಮ ಕಷ್ಟ ಬಗೆಹರಿಸುವುದಕ್ಕೆ ಆ ದೇವರಿದ್ದಾರೆ. ದೇವರ ಮೊರೆ ಹೋಗಬೇಕು. ನೀರನ ಬೆನ್ನಯ ನುಡಿಗಳಾರಿಸಿನಾರಿ
ಪರಮೇಶ್ವರನಿದ್ದಾನೆ, ಅವರಲ್ಲಿಯೇ ಬೇಡುತ್ತೇನೆ. ಅಮ್ಮ ಪರಮೇಶ್ವರಿ, ದಯಮಾಡಬೇಕೆ ತಾಯೇ ನಮ್ಮೊಡನೆ ನಿರ್ದಯವೇ ಬಂದೆಲ್ಲ ತಾಯೇ. ಭಗನಿವಾರಿಣಿ ಪತಿಯ ಶಾಪ ಬೇಗವೇ ದಯಮಾಡು ನೀ ಒಲಿ ಕೇಳಿ ಕೈ ಮುಗಿಯೋ ನಾ ಕೇಳಿ ಕೈ ಮುಗಿಯೋ. ಆತತ್ರಾಣ ಪರಾಯಣಿ ಮತ್ತು ಸಹೋದರಿಣಿ ತಾಯಿ ಪರಮೇಶ್ವರಿ, ನೋಡಮ್ಮ ನಮ್ಮ ಕಷ್ಟವನ್ನ. ಶಾಪ ನಿಮಿತ್ತವಾಗಿ ನನ್ನ ಗಂಡ ಕರಡಿಯಾಗಿದ್ದಾರೆ. ಹೇಗಮ್ಮ ಈ ಕಷ್ಟವನ್ನು ಅನುಭವಿಸಲಿ? ತಂದೆ ಪರಮೇಶ್ವರ, ನಿಮ್ಮ ಕರುಣೆಯ ಒಂದು ಬಿಂದುವನ್ನು ಈ ಮಕ್ಕಳ ಮೇಲೆ ಹರಿಸಬಾರದೆ. ಯಾವ ಅಪರಾಧಕ್ಕೆ ಈ ರೀತಿಯ ಘೋರವಾದಂತ ನಮಗೆ ಶಿಕ್ಷೆ? ಇದಕ್ಕೆ ಕೊನೆ ಇಲ್ಲವೇ? ಕಷ್ಟದಿಂದ ಪಾರು ಮಾಡಮ್ಮ ತಾಯಿ, ಪಾರು ಮಾಡು. ಹೊಟ್ಟೆ ಬಾರಿಗೆ ಬಂದೇವಮ್ಮ. ಹೊಟ್ಟೆ ಬಾರಿಗೆ ಬಂದೇವಮ್ಮ, ನಮಗೆ ಪುಷ್ಟಿ ಭಜನವ ದಯಪಾಲಿಸಮ್ಮ. ನಮಗೆ ಪುಷ್ಟಿ ಭಜನವ ದಯಪಾಲಿಸಮ್ಮ. ಕಷ್ಟ ಜೀವನದಿ ಕಷ್ಟ ಇಲ್ಲಿಗೆ ವೇಗದಿಂದ ಬಂದೆವು ಬೇಡಲಿದ್ದೇನು. ಹೊಟ್ಟೆ ಬಾಡಿಗೆ ಬಂದೆವಮ್ಮ. ಏನಾದ್ರೂ ಭಿಕ್ಷೆ ನೀಡಿ ಅಮ್ಮ, ಭಿಕ್ಷೆ ನೀಡಿ. ಬಾಡಿಗಾಗಿ ಬಂದಿದ್ದೇವೆ. ಹೌದಮ್ಮ, ಭಿಕ್ಷೆ? ಹೌದಮ್ಮ. ಯಾತಕ್ಕೆ ದೊರೆಯುವರಯ್ಯ ನಾ ಜನಿಸುತ್ತಿದ್ದಾಗಿ ಮಾರಗನಾದೇನಯ್ಯ. ತಾದನದ್ರೋಹಿ ಮಾದಯಗಣಗೊಂಡು ಆದನ ದ್ರೋಹಿ ಮಾದಯಗಣಗೊಂಡ ಭೂತ ಸೇದನ ಏನೆಯೋ ಭೂತ ಚೇತನ ಏನೆಯೋ ಓದಿದೆಯೋ ಯಾತಕ್ಕೆ ಬರಲಿಲ್ಲ. ಇದೆಂತ ವಿಷಮ ಪರೀಕ್ಷೆ, ಇದೆಂತ ವಿಷಮ ಪರೀಕ್ಷೆ. ಕೂಳಿಗೆ ಗತಿಯಿಲ್ಲದೆ ಉಪವಾಸವಾಗಿ ಮನೆಯಲ್ಲಿದ್ದರೆ ಭಿಕ್ಷುಕರು ಹಸಿವೆಯಾಗುತ್ತಾ ಇದೆ, ಏನಾದ್ರೂ ಕೊಡು ಅಮ್ಮ, ಕೊಡು. ಏನು ಕೊಡಲಿ? ಎಲ್ಲಿಂದ ಕೊಡಲಿ? ನಾನೆಂತಹ ದೂರ್ತೆ, ಚೇತನ ಹೀಗೆ ಆಗಿಬಿಟ್ಟೇನಲ್ಲ ನಾನು. ಬಾಲ್ಯದಲ್ಲಿ ತಾಯಿಯನ್ನ ಕಳೆದುಕೊಂಡೆ, ತಂದೆಗೆ ದ್ರೋಹಿಯಾದೆ. ಹೆಚ್ಚೇನು, ಹಸಿವೆಯಿಂದ ಮನೆಯ ಬಾಗಿಲಿಗೆ ಬಂದಂತ ಒಬ್ಬ ಭಿಕ್ಷುಕನಿಗೆ ತುತ್ತು ಕೂಳನ್ನು ಕೊಡುವಂತ ಒಂದು ಯೋಗ್ಯತೆ ನನಗಿಲ್ಲದೆ ಹೋಯಿತೆ. ಸ್ವಾಮಿ, ಬೇಸರ ಪಟ್ಟುಕೊಳ್ಳಬೇಡಿ. ಎಷ್ಟು ಹಸಿವೆಯಾಗುತ್ತಾ ಇದೆಯೋ ಏನು. ಅಮ್ಮ ಹಸಿವೆ ಹಸಿವೆ ಅಂತ ಹೇಳಿದಾಗ ತುತ್ತು ಅನ್ನವಾದರೂ ಇದ್ದಿದ್ರೆ ಒಂದು ತೃಪ್ತರಾಗುತ್ತಾ ಇದ್ದೀರಿ. ಛೇ, ನಾನೆಂತ ಪಾಪಿಯಾಗಿ ಬಿಟ್ಟೆ. ಕೊಡುವುದಕ್ಕೆ ಮನೆಯಲ್ಲಿ ಏನಿಲ್ಲ. ಇತ್ತು ಅಂತಾಗಿದ್ರೆ ನಾನು ಕೊಟ್ಟು ಕಳಿಸ್ತಾ ಇದ್ದೇನೆ. ಇಲ್ಲ ಸ್ವಾಮಿ, ಹೋಗಿ. ಹೀಗೆ ಹೋದ್ರೆ ಆಚೆ ಮನೆ ಸಿಗುತ್ತದೆ, ಅಲ್ಲಿರುವಂತವರು ಏನಾದ್ರೂ ನಿಮಗೆ ಕೊಡಬಹುದು. ಹೋಗಿ, ನಮ್ಮ ಮನೆಯಲ್ಲಿ ಏನು ಇಲ್ಲ. ಹೋಗಿ. ಮನವಿನ ಮರುಗರಣಿಯನೋ ಮನವಿನ ಮರುಗರಣಿಯನೋ ಕೊಡು ಕರಣಿಯನೋ ಧನ ಕನಕವನು ಕೇಳಿ ಫಲಗಳಿನ್ನೇನು. ಧನ ಕನಕವನು ಕೇಳಿ ಫಲಗಳಿನ್ನೇನು. ಮನೆ ಮನೆ ಜರಿಯಲು
ಇತ್ತು ಅಂತ ಆಗಿದ್ರೆ ಕೊಡುವುದಿಲ್ಲವೇ? ನೀವು ಕೊಡ್ತೇನೆ ಅಂತ ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ ತಾಯಿ. ಭರವಸೆ ಇಲ್ಲವೇ? ಇಲ್ಲ ಅಮ್ಮ, ಹರಗಿರಿಗೆ ರಾಣೆಯಾಗಿ ಕೊಡ್ತೇನೆ ಅಂತ ಹೇಳಿದ್ರೆ ಕೇಳ್ತೇನೆ ತಾಯಿ. ಬಡತನ ಬಂದಾಗ, ಕಷ್ಟ ಬಂದಾಗ ಯಾರು ನಂಬುವುದಿಲ್ಲ. ಯಾರಿಗೂ ಅವರದೆಲ್ಲ ವಿಶ್ವಾಸ ಇರುವುದಿಲ್ಲ. ಯಾಕೆ? ಕೊಡುವುದಕ್ಕೆ ಅವರಲ್ಲಿ ಏನೂ ಇರುವುದಿಲ್ಲ. ಹೌದು, ಭಿಕ್ಷೆಗೆ ಬಂದ ಭಿಕ್ಷುಕರಾದಂತೆ ನಿಮಗೂ ನನ್ನ ಮೇಲೆ ನಂಬುವುದೇ ಇಲ್ಲ ನೋಡಿ. ಈ ಲೋಕದಲ್ಲಿ ಮತ್ತಾರನ್ನು ನಂಬುವುದಕ್ಕೆ ಸಾಧ್ಯ ಇಲ್ಲ. ಆ ದೇವರೊಬ್ಬ ಇದ್ದಾನೆ, ವಿಶ್ವಾಸ ಉಂಟು. ನಾವು ನಂಬಿದಂತಹ ಹಿರಿಕೆಯನ್ನು ಅವರ ಆಣೆಯಾಗಿ ಹೇಳ್ತೇನೆ. ನಮ್ಮ ಮನೆಯಲ್ಲಿ ಕೊಡುವಂತ ಒಂದು ವಸ್ತು ಉಂಟು ಅಂತ ಆದ್ರೆ ಅದನ್ನು ಕೇಳಿ ಕೊಡುತ್ತೇನೆ, ಖಂಡಿತವಾಗಿ ಕೊಡ್ತೇನೆ. ಅಮ್ಮ, ಆ ವಸ್ತು ಬೇರೆ ಯಾವುದು ಅಲ್ಲ, ನಿಮ್ಮಲ್ಲಿರುವಂತ ಕರಡಿಯನ್ನ ಕೊಡಿ. ಶಿವನೇ ಶಿವನೇ ಹರಗಲ ಎನಗಿಂದ ದುರ್ಗತಿಯು ಬಂದಿರುವುದೇ. ಹರಗಲ ಎನಗಿಂದ ದುರ್ಗತಿಯು ಬಂದಿರುವುದೇ. ಬರಿದೆ ಕಳುಹಿಸಲೆಂದೋ, ಬರಿದೆ ಕಳುಹಿಸಲೆಂದೋ ಬಿಡಿಗಾದು ಎಲ್ಲದೇ ಕೆರನಾಯ್ತು. ಬಿಡಿಗಾದು ಇಲ್ಲದೇ ಕೆರನಾಯ್ತೆನುತ ಮರುಗಿದಳು. ಶಿವ ಶಿವ ಹರನೇ, ಶಿವ ಹರನೇ. ಹರನಿಗೆ ಎನ್ನಯ ಪ್ರಾಣ ಹೇಳುವುದೇನು. ಶಿವನೇ ಶಿವನೇ ಕರಡಿಯನ್ನೆಲ್ಲ ಕೇಳಿತು. ಪರೋಕ್ಷವಾಗಿ ನೀವು ನನ್ನ ಪ್ರಾಣವನ್ನೇ ಕೇಳಿರಿ. ಕರಡಿ ಕೇಳುವುದೇನು, ಎನ್ನೆಯ ಪ್ರಾಣ ಕೇಳುವುದೇನು? ಈ ಕರಡಿ ನನ್ನ ಪ್ರಾಣ, ಈ ಕರಡಿ ನನ್ನ ಉಸಿರು, ಈ ಕರಡಿ ನನ್ನ ಜೀವ. ಈ ಕರಡಿ ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಇಲ್ಲವಂತಾದ್ರೆ ನನ್ನ ಉಸಿರು ನಿಂತು ಹೋಗುತ್ತದೆ. ಅಯ್ಯೋ ಇಲ್ಲ, ಅಯ್ಯೋ ಕೊಡುತ್ತೇನೆ ಎನ್ನುವುದಾಗಿ ಮಾತನ್ನು ಕೊಟ್ಟಿದೆ. ಆದ್ರೆ ಈ ಕರಡಿಯನ್ನ ಇಲ್ಲ, ನನ್ನಿಂದ ಕೊಡುವುದಕ್ಕೆ ಸಾಧ್ಯವಿಲ್ಲ. ಮನೆಯಲ್ಲಿ ಬಿಡಿ ಕಾಸು ಅಂತಾಗಿದ್ರೆ ಕೊಟ್ಟು ಕಳಿಸುತ್ತಾ ಇದ್ದೆ. ಅಯ್ಯೋ ಇಲ್ಲ, ನನ್ನ ಕರಡಿ ನನಗೆ ಬೇಕು. ಇಲ್ಲ, ನನ್ನ ಕರಡಿ ಕೊಡುವುದಿಲ್ಲ. ಇಲ್ಲ ಇಲ್ಲ, ಮಾತನ್ನ ಕೊಟ್ಟು ಮಾತಿಗೆ ತಪ್ಪಿ ನಡೀತಾ ಇದ್ದೀರಾ ಅಂತಾದ್ರೆ ನಾನು ಇರುವುದಿಲ್ಲ ತಾಯಿ, ಹೋಗ್ತೇನೆ. ಗಿರಿಯ ಶಂಕರನು ಬೆಳ್ಳೆಯ ಬೇಡನುದ ಪೊರಡಿ ಪರಿಗಿರುದ ಬಲ್ಲುತ ಪರಿಗಿರುದ ಬಲ್ಲುತ ಸನ್ನೆಯು ತೋರಿದ ಸನ್ನೆಯು ತೋರಿದನು ಕರೆದೆನ್ನ ಕೊಡು ಎನ್ನ ಕೊಡು ಎನ್ನುತ್ತ ಹರಗಿರಿಜೆಯರು ಕಾಯುವ ನಿನ್ನಾದ ಹರಗಿರಿಜೆಯರು ಕಾಯುವ ನಿನ್ನ
ಮಡದೆ